ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಿನ್ನೆ ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರ್ನ ತಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತಗೊಂಡು ಹೋಗಿದಾರ, ಅವ್ರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸ್ಕೊಂಡಿದ್ದಾರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವುದು ಅಂತ ನಮ್ಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದಾವೆ, ಆದ್ರೆ ನಿಖರವಾಗಿ ಇನ್ನೂ ಕೂಡ ಸಿಗ್ಲಿಲ್ಲ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೇವೆ. ಎಂಟೈರ್ ಸಿಟಿಯ CCTV ಕ್ಯಾಮೆರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ, ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿಯಾಗಿತ್ತು. ಸಂಪೂರ್ಣವಾಗಿ ಒಡವೆ ಹಣ 58 ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ. ಇದನ್ನು ಕೂಡ ಅದೇ ರೀತಿ ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಖಂಡಿತವಾಗಿ ಹಿಡಿತೇವೆ. ಸ್ಟೇಟ್ ಬಿಟ್ಟು ಹೋಗಿದಾರ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ, ಅದು ಕೆಲವು ಮಾಹಿತಿ ಇದೆ, ವೆರಿಫೈ ಮಾಡ್ತಾ ಇದೀವಿ. ಆ ವೆಹಿಕಲ್ಸ್ ಗಳೆಲ್ಲ ಯಾವ್ಯಾವ್ದು ವೆಹಿಕಲ್ಸ್ ಆಚೆ ಹೋಗಿದೆ, ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸ್ ಅನ್ನ ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಯೂಸ್ ಮಾಡಿ ಈ CCTV ಕ್ಯಾಮೆರಾದಲ್ಲಿ ವೆಹಿಕಲ್ಸ್ ಗಳು ಯಾವ್ಯಾವ್ದು ಸಿಟಿ ಒಳಗಡೆ ಬಂದಿದೆ, ಆ ಸಂದರ್ಭದಲ್ಲಿ ಆ ವೆಹಿಕಲ್ಸ್ಗಳು ಆ ಏರಿಯಾದಲ್ಲಿ ಓಡಾಡ್ತಿದ್ವಿ ಎಲ್ಲ ಅವರಿಗೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಎಲ್ಲ ವೆರಿಫೈ ಆಗ್ತಾ ಇದೆ, ಎಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. CCTV ಫುಟೇಜ್ ಗಳೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಚಾರ್ಜ್ ಶೀಟ್ ಸಲ್ಲಿಕೆ ಅಲ್ಲ, ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು ಸರ್ಕಾರದಿಂದ. ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ. ಅವರು ಸಬ್ಮಿಟ್ ಮಾಡೋದು ಅವರು SIT ನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು. ಅವರಿಗೆ 90 days ಇತ್ತಲ್ಲ, ಅದ್ರೊಳಗಡೆ ಮಾಡ್ಲೇಬೇಕಲ್ಲ ಅವರು ಮಾಡ್ತಾರೆ. ಅಲ್ಲ, ಅವರು ಇವಾಗ ಸಬ್ಮಿಟ್ ಮಾಡಿದ್ಮೇಲೆ ಕೊಡ್ತಾರೆ. ಅದೇ ಅದು ಬರ್ಲಿ, ಹೊರಗಡೆ ಬರ್ಲಿ, ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಅವ್ರು ಕೊಡ್ತಾರೆ, ಕೊಡ್ಲೇಬೇಕಲ್ಲ. ಸರ್ಕಾರಕ್ಕೆ SIT ಮಾಡಿರೋರು ನಾವೇ ಅಲ್ವಾ, ಸರ್ಕಾರ ಅಲ್ವಾ? ಸೊ ಸರ್ಕಾರಕ್ಕೆ ಅವ್ರು ಕೊಡ್ಲೇಬೇಕಾಗುತ್ತೆ. ಅಲ್ಲ, ವಾಸ್ತವಾಂಶ ಏನಿದೆ ಆ ಬೆಳವಣಿಗೆ ಅಪ್ಡೇಟ್ ಮಾಡ್ಲೇಬೇಕಲ್ಲ ಸದನಕ್ಕೆ. ಸದನದಲ್ಲಿ ಚರ್ಚೆ ಆಗಿದೆ, ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ. ಸದನಕ್ಕೆ ಮಾಹಿತಿ ಕೊಡ್ಲೇಬೇಕಲ್ವಾ? ಎರಡೂವರೆ ಆಗೋಯ್ತಾ? ಈ ಬಾರಿ ಸಮಾಧಾನ ಇದೆಯಾ ಸರ್? ಎರಡೂ ತರ ಇದೆ. ಒಂದು, ಜನಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು ಹೆಚ್ಚಿನ ಅಂಶ, ಅಂದ್ರೆ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು. ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು, ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂತ ಸಮಾಧಾನ ಇದೆ. ಮುಂದೆ ಮಾಡತಕ್ಕಂತ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ, ಅಂದ್ರೆ ಯಾವುದು ಅನವಶ್ಯಕವಾದಂತ ಖರ್ಚುಗಳಿರ್ತವೆ ಅದನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂತ ಹಣ ಒಂದು GST ನಲ್ಲಿ ಬಹಳ ಕಡಿಮೆ ಕೊಟ್ಟಿದ್ದಾರೆ. ಎರಡನೇದು, ನಮಗೆ 50-50, 60-40 ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ. ಉದಾಹರಣೆಗೆ ನಮಗೆ JJMA ಇದೆ, ಏನು ಜಲ್ ಜೀವನ್ ಮಿಷನ್, ಬಹಳಷ್ಟು ಹಣ ಪೆಂಡಿಂಗ್ ಇದೆ. ಅದನ್ನ ಅವರೇ ಹೇಳ್ತಾರೆ ಫ್ಲಾಗ್ಶಿಪ್ ಪ್ರೋಗ್ರಾಮು, ಇಡೀ ದೇಶದಲ್ಲಿ ನಾವು
ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಅನ್ನುವಂಥ ಕಾರ್ಯಕ್ರಮ ಬಹಳ ಅತಿ ದೊಡ್ಡ ಕಾರ್ಯಕ್ರಮ. ಅದ್ರದ್ದು ಹಣ ಕೊಡ್ಬೇಕಲ್ಲ, ಅದನ್ನ ಕೂಡ ನಮಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾ ಇದ್ವಿ. ರಾಜ್ಯ ಸರ್ಕಾರನೇ ಈಗ ಭರಿಸ್ತಾ ಇದೆ. ಅದರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು, ಅವರಿಗೆ ಈಗ 17ನೇ ಬಾರಿ ಮುಂದೆ ಬಜೆಟ್ ಪ್ರೆಸೆಂಟ್ ಮಾಡಿದ್ರೆ 17ನೇ ಬಾರಿ ಆಗುತ್ತೆ. ಹಾಗಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನ ಮಾಡಬೇಕಾಗುತ್ತೆ. 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರಚನೆ ಅನ್ನುವಂತ ಅಭಿಪ್ರಾಯ ಸಾಕಷ್ಟು ಜನ ಶಾಸಕರಿಗೆ ಇತ್ತು. ಮುಖ್ಯಮಂತ್ರಿಗಳು ಕೂಡ 2.5 ವರ್ಷಕ್ಕೆ ಮಾಡೋಣ ಅಂತ ಇದ್ರು. ಏನು ಆತರ ಬೆಳವಣಿಗೆ ಕಾಣಿಸ್ದೇ ಇರೋದು ನೋಡಿದ್ರೆ ಇದನ್ನ ಮುಂದಕ್ಕೆ ಹೋಗೋ ಲಕ್ಷಣಗಳಿದಾವೆ ಸರ್. ಇಲ್ಲ, ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರೇ ಅಲ್ವಾ ಮಾಡಬೇಕು. ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ಅಂದ್ರೆ ಇದು ಸಂಪುಟದ್ದಾಗ್ಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು. ಅವ್ರಿಗೆ ಗೊತ್ತಿದೆಲ್ಲ 2.5 ವರ್ಷ ಆಯ್ತು ಅಂತ, ಅವರೇ ತೀರ್ಮಾನ ಮಾಡ್ತಾರೆ. 2.5 ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಸರ್ ಈ ಅವಧಿಗೆ. ಅಲ್ಲ, ಅದೇನು ಆ ರೀತಿ ಮಹತ್ವ ಏನು ಕೊಡುವಂತ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ. 2.5 ವರ್ಷಕ್ಕೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ. ಸರ್ಕಾರ ಬಂದಾಗ್ಲಿಂದಲೂ ಈ ಪ್ರಶ್ನೆ ಇದೆ, ಸಮಯ ನಡೀತಾ ಬದಲಾವಣೆ ಇದೆ, ಮುಖ್ಯಮಂತ್ರಿಗಳ ಬದಲಾವಣೆ ಇದೆ ಅನ್ನೋ ಕಾರಣಕ್ಕಾಗಿ 2.5 ವರ್ಷಕ್ಕೆ ಒಂದು ಸ್ಪಷ್ಟವಾಗಿ ನನಗೆ ತಿಳಿದಿದ್ದು ಹೇಳ್ತೇನೆ. ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ. ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ? ಮಹತ್ವ ಯಾವಾಗ ಬರುತ್ತೆ ಅಂದ್ರೆ ಹೈಕಮಾಂಡ್ನವ್ರು ಹೇಳಿದಾಗ ಬರುತ್ತೆ. ಇಲ್ಲಿ ತನಕ ಯಾವುದೇ ವಿಚಾರವನ್ನು, ಅದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರ್ಬೋದು, ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ಇದನ್ನ ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಸ್ಪೆಲ್ ಔಟ್ ಮಾಡಿಲ್ಲ. ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದ್ರೆ ಎಸ್ ಎಲ್ಲರೂ ಕೇಳ್ತೇವೆ. ಅವ್ರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಆ ಥರದ್ದು ಏನೇ ಇದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಆಗಿದೆ. ರಾಜಣ್ಣ ಇರ್ಬೋದು, ರಾಯರೆಡ್ಡಿ ಅವರು ಹೇಳ್ತಾರೆ ಇರ್ಬೋದು. ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದೀವಿ, ನಾಮಿನೇಟೆಡ್ ಅಲ್ಲ. ಅದು ಕೂಡ ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ವಲ್ಲ. ಅಂಥದ್ದು ಯಾವ್ದಾದ್ರು CLP ನಲ್ಲಿ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ. ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ಲ. ಒಂದು, ಹೈಕಮಾಂಡ್ನವ್ರು ಏನ್ ಹೇಳಿಲ್ಲ. 2, CLP ನಲ್ಲೂ ಏನ್ ಚರ್ಚೆ ಆಗಿಲ್ಲ. ಅದರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು. ಇಂಗ್ಲಿಷ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.